ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಮ್ಯಾಕ್ಸಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಗೋವಾಗೆ. ಹಿಂದಗಡೆ ನೋಡ್ಕೊಂಡ್ರೆ ಈಗ ನಮ್ಮ ಕಾರ್ಗೆ ಫುಲ್ ಟ್ಯಾಂಕ್ ಆಗಿದೆ. ಈಗ ನಮ್ಮ ಜೊತೆ ಗೋವನ್ ಗೌಡ್ರು ಇದ್ದಾರೆ, ಜೊತೆಗೆ ಅಲ್ಲಿ ಹಾರ್ಕೊಂಡು ಹೋಗ್ತಾರೆ ಹಾರ್ಕೊಂಡು ಹೋಗ್ತವ್ರೆ. ಈಗ ಫ್ಯೂಯಲ್ ಹಾಕ್ಸಿದ್ದಾಯ್ತು ಕಾರ್ಗೆ. ಏನು ಬ್ರೋ, ಫ್ಯೂಯಲ್ ಹಾಕ್ಸಿದ್ದಾಯ್ತು ಆಯ್ತು. ಇವಾಗ ಗೋವಾ ಫುಲ್ ಜಾಲಿ ದುಡ್ಡು ಖಾಲಿ. ನಾವು 3 ಬ್ಯಾಚುಲರ್ಸ್ ಆದ್ರೆ ಇಲ್ಲೊಬ್ಬ ಅಂಕಲ್ ಇದ್ದಾರೆ ನೋಡಿ. ಯಾವ ಸೀರೀಸ್ ನೋಡ್ತಿದ್ದೀರಾ ಅಂಕಲ್? ವೆಬ್ ಸೀರೀಸ್ ಅಂಕಲ್ ಇಲ್ಲಿ ನೋಡಿ, ಯಾವ ಸೀರೀಸ್ ನೋಡ್ತಾ ಇದ್ದೀರಾ? ಸೊ ಈ ಅಂಕಲ್ ಜೊತೆನೆ ನಾವು ಈಗ ಗೋವಾ ಹೋಗ್ತಿರೋದು. ಶಿದು ಬ್ರೋ ಫುಲ್ ಕಾರೆಲ್ಲ ಓಡಿಸ್ತಿದ್ದಾರೆ. ಲೆಟ್ಸ್ ಗೋ. ಸಾಕತ್ತು ಬ್ರೋ, ಕಾರ್ ಎಷ್ಟು ಓಡಿಸ್ತೀಯಾ? ಚೆನ್ನಾಗೇ ಇಟ್ಟಿದ್ದೀರಾ ಕಾರು. ಈ ಕಾರ್ ಬಂದು ನಮ್ಮ ಶಿದು ಬ್ರೋದೇನೆ. ಯಾಕೆ ಬ್ರೋ ಆ ಕಡೆ ಓಡ್ತಾ ಇದೆಯಾ? ಬಟ್ಟೆ ತಗೊಂಬ ಅಂದ್ರೆ ಯಾರೋ ಚಡ್ಡಿ ಎತ್ಕೊಂಡ್ಬಿಡೋಣ. ಶರ್ಟ್ ಅರ್ದಿರೋದು. ಅರ್ಜೆಂಟಲ್ಲಿ ಯಾವುದೋ ಬಟ್ಟೆ ಎತ್ಕೊಂಬ ಅಂದ್ರು, ಯಾವುದೋ ಸಿಕ್ಕಿದ್ರೆ ಎತ್ಕೊಂಬಂದ್ರೆ ಬಟ್ಟೆಗೆ ಮರ್ಯಾದೆನೆ ಕೊಡ್ತಾ ಇಲ್ಲ ಬಾಯ್ಸ್. ಈಗ ನಾವು ಚಿಕ್ಕಬಳ್ಳಾಪುರದಿಂದ ಗೋವಾ ಹೊರಟಿದ್ದೀವಿ. ಮ್ಯಾಕ್ಸಿಮಮ್ ಮಾಸ್. ಈಗ ನಾವು ಚಿಕ್ಕಬಳ್ಳಾಪುರದಿಂದ ಸಿರಾ ರೂಟ್ನ ತಗೊಂಡಿದ್ದೀವಿ ಗೋವಾ ಹೋಗೋಕ್ಕೆ. ಚಿಕ್ಕಬಳ್ಳಾಪುರದ ಕಣಿವೆ ಕಡೆಯಿಂದ ಹೋಗ್ತಾ ಇದ್ದೀವಿ. ನಮ್ಮ ಶ್ರೀದು ಬ್ರೋ ಏನೋ ಹೇಳ್ತಾರಂತೆ. ಏನ್ ಬ್ರೋ? ಎಲ್ಲಾರು ಸಂಜೆ ಬಿಟ್ಟು ನೈಟ್ ಆಗುವಷ್ಟಲ್ರಿ ನಾವು ಹೋಗೋ ಪ್ಲೇಸ್ನ ರೀಚ್ ಆಗ್ಬೇಕು ಅನ್ಕೊಂಡ್ರೆ ನಾವು ರಾತ್ರಿ ಪ್ರಪಂಚ ಎಲ್ಲ ಮಲಗಿದ್ಮೇಲೆ ಹೋಗ್ತಾ ಇದೀವಿ. ಮಿಡ್ ನೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಬೋನ್ ಬ್ರೋ ಅವರು ಸಖದ ಕಾರ್ ಓಡಿಸ್ತಿದ್ದಾರೆ ಕಣಿವೆನಲ್ಲಿ. ಫುಲ್ ಕಣಿವೆ ಇರೋದ್ರಿಂದ ಆ ಕಡೆ ಈ ಕಡೆ ಒದ್ದಾಡ್ತಾ ಇದೀವಿ ಕಾರಲ್ಲಿ. ಗುಡ್ ಮಾರ್ನಿಂಗ್ ಫ್ರಮ್ ಗೋವಾ ಅನ್ಕೊಳ್ಳಿ. ಇನ್ನೇನು ನಿಯರ್ ಬೈ ಗೋವಾ ಹತ್ರ ಇದ್ದೀವಿ. ರಾತ್ರಿ ಎಲ್ಲ ಫುಲ್ ಜರ್ನಿ ಮಾಡಿಕೊಂಡು ಕಾರಲ್ಲೇ ಒಂದು ಒಳ್ಳೆ ಸ್ಲೀಪ್ ಹಾಕ್ಕೊಂಡು ಗೋವಾಗೆ ಒಂದು 60 ಕಿಲೋಮೀಟರ್ಸ್ ದೂರ ಇದ್ದೀವಿ. ಫುಲ್ ವೆದರ್ ಅಂತೂ ಕ್ರೇಜಿ ಆಗಿದೆ. ಕಾರ್ ನೋಡಿ ಹೆಂಗಾಗ್ಬಿಡಿದೆ. ಏನು ಹೇಳ್ತೀರಾ? ಏನು ಹೇಳೋಣ, ಹೇಳ್ಬೇಕು ನೀವೇ. ಮನ್ಸಲ್ಲಿರೋದು ಬ್ರೋ. ಶಿದು ಅವ್ರಿಗೆ ಫುಲ್ ಡ್ರೈವಿಂಗು ಸ್ಕಿಲ್ ಇತ್ತು. ಹೆವಿ ಡ್ರೈವ್ ಕ್ರೇಜಿಯಾಗಿ ಓಡಿಸ್ಕೊಂಡ್ಬಂದ್ರು. ಫುಲ್ ಹೆವಿ ಡ್ರೈವ್. ಸುಸ್ತಾಗದ ಬ್ರೋ. ಹೊಸ ಚಪ್ಪಲಿ, ಕ್ರಾಕ್ಸ್ ಹೊಸ ಚಪ್ಪಲಿ, ನ್ಯೂ ಸ್ಲಿಪ್ಪರ್. ಕ್ರೇಜಿ ನೋಡಿ ಕಾರ್ ಹೆಂಗಾಗ್ಬಿಡಿದೆ. ಸಕ್ಕದಾಗಿತ್ತು ಅನ್ಕೊಳ್ಳಿ ವೆದರು. ಈಗ ಟಿಫನ್ ಮಾಡಕ್ ನಿಲ್ಸಿದೀವಿ. ಇನ್ನ ಮಕ್ಕ ತಿಕ್ಕ ಏನೂ ತೊಳೆದಿಲ್ಲ. ಇದೇನಿದು? ನಿಮ್ ಕಾರೇ ಬನ್ರಿ ರೀ. ಬನ್ನಿ ಬ್ರೋ. ದಾರಿನಲ್ಲೇ ಫುಲ್ ಬ್ರಷ್ ಮಾಡ್ತಿದಾರೆ ನೋಡಿ. ಬ್ರಷಿಂಗ್ ಬಾವ. ಇಲ್ಲಿ ಒಂದು ಸಖತ್ತಾಗಿರೋ ಜಾಗ ಇತ್ತು. ಕಾರ್ನ ನಿಲ್ಲಿಸ್ಬಿಟ್ಟು ಒಂದು ಒಳ್ಳೆ ಫೋಟೋ ವಿಡಿಯೋ ಹಿಡ್ದಿದ್ದೀವಿ. ಇಲ್ಲೇ ಟಿಫನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮಳೆ ಬೇರೆ ಬರ್ತಿದೆ. 5 ನಿಮಿಷ ಮಳೆ, 5 ನಿಮಿಷ ಬಿಸಿಲು, ಒಳ್ಳೆ ವಾತಾವರಣ. ಇಟ್ ಫೀಲ್ಸ್ ಲೈಕ್ ನಮ್ಮ ಸಕಲೇಶ್ಪುರ ಆ ಕಡೆ ಇದ್ದೀವಿ ಅಂತ ಅನಿಸ್ತಿದೆ. ಬಟ್ ಯಾರಿನ್ ನಾವು ಯಾವುದು ಬ್ರೋ ಇದು ಏರಿಯಾ? ರಾಮನಗರ ಅಂತೆ. ಗೋವಾ ಹತ್ರ ಇರುವಂತಹ ರಾಮನಗರ ಇದು. ನಮ್ಮ ಬೆಂಗಳೂರು ಹತ್ರ ಇರುವಂತಹ ರಾಮನಗರ ಅಲ್ಲ. ಚೆನ್ನಾಗಿದೆ. ಹಿಂದೆಂಗಿದೆ? ಡಿಲಿಷಿಯಸ್. ಮತ್ತೆ ಪಯಣ ಶುರುವಾಗ್ತಿದೆ. ನಮ್ಮ ಶ್ರೀದು ಅವ್ರ ಕಡೆಯಿಂದ ಕಾಮೆಂಟ್ರಿ ಬರಲಿದೆ. ನಮ್ಮೂರಲ್ಲಿ ಒಂದು ಕಾಗೆನೇ ಇಲ್ಲ. ಇಲ್ಲಿ ನೋಡಿದ್ರೆ 4-5 ಇದಾವೆ. 4-5 ಅಷ್ಟೇ? ಅಷ್ಟೇ 4-5. ಅಲ್ಲಿ ಸತ್ತೋದ್ರೆ ಯಾವ ಒಂದು ಬರಲ್ಲ. ನಮ್ಮೂರಲ್ಲಿ ಆನೆ ಇಲ್ಲ ಇವಾಗ, ನಮ್ಮ ಕಾರಲ್ಲಿ ಇಲ್ವಾ? ಐತೆ ದೊಡ್ಡದೈತೆ. 110 kg ಆನೆ. ಹಿಂದೆ ಸ್ವಲ್ಪ ಕುತ್ಕೊಂಡಿತ್ತು, ಬ್ಲೋ ಇಳ್ದೋಗ್ಬಿಟ್ಟಿದೆ. ಮತ್ತೆ ಬ್ಲೋ ಇಡ್ಸ್. ಮಳೆ ಜೋರು ಗುರು. ಏನ್ ಮಳೆ ಗುರು, ನಿಂದೋಗ್ಬಿಟ್ಟಿದ್ರು. ಹೆಂಗಿದೆ ಗೊತ್ತಾ ಅಲ್ಲಿ ವ್ಯೂ? ಒಳ್ಳೆ ದೂದ್ ಸಾಗರ್ ತರಾನೇ ಕಾಣಿಸ್ತಿದೆ. ದೂದ್ ಸಾಗರ್ ಬಂದು ಇನ್ನ ಆ ಕಡೆಗಿರೋದು. ಇದು ಮಿನಿ ದೂದ್ ಸಾಗರ್ ತರ ನೋಡಿ. ಎಷ್ಟು ಸಖತ್ ಬೆಲ್ಕಲ್ ತೀರ್ತಾ ಇದೆಯಲ್ಲ ಉಡುಪಿನಲ್ಲಿ, ಆ ತರ ಕಾಣಿಸ್ತಿದೆ ಇದು. ಏನ್ ಕ್ರೇಜ್ ಇದೆ ಗುರು. ಇಲ್ಲಿ ನೋಡಿ.
ಫೈನಲಿ ವಿ ಆರ್ ಅಟ್ ಗೋವಾ. ನಾವು ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಈಗ ನಾವು ಬುಕ್ ಮಾಡಿರುವಂತಹ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ಸ್ವಲ್ಪ ಎಲ್ಲ ಫ್ರೆಶ್ ಆಗಿಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಮ್ಮ ಶ್ರೀದು ಬ್ರೋ ಫುಲ್ ಸ್ಯಾಡ್ ಆಗಿದ್ದಾರೆ ಜರ್ನಿ ಮಾಡಿ. ಅಲ್ಲಿ ಫುಲ್ ಸ್ಟ್ಯಾಮಿನಾ ತಗೋತಾ ಇದ್ದಾರೆ ರೆಡ್ಡಿ ಅಣ್ಣವರು. ಒನ್ಸ್ ಮೋರ್ ಇಲ್ಲಿ ಒಂದೊಂದು ಸ್ಟ್ರೀಟು ಒಂದೊಂದು ಕಲರಲ್ಲಿ ಒಂದೊಂದು ಡಿಫ್ರೆಂಟ್ ಆಗಿದೆ. ಈ ಸ್ಟ್ರೀಟ್ ಇದ್ದಂಗೆ ಆ ಸ್ಟ್ರೀಟ್ ಇಲ್ಲ, ಆ ಸ್ಟ್ರೀಟ್ ಇದ್ದಂಗೆ ಈ ಸ್ಟ್ರೀಟ್ ಇಲ್ಲ, ಆ ಥರ. ರೂಮಿಗೆ ಬಂದಿದ್ದೀವಿ. ಸೊ ರೂಮಿಗೆ ಬಂದು ಲಂಚ್ ಏನು ಮಾಡ್ಕೊಂಡ್ವಿ ಅಂದರೆ ಡಾಮಿನೋಸಲ್ಲಿ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ದೀವಿ. ಬೆಂಗಳೂರಲ್ಲೂ ಅದೇ ಬಾಳು, ಗೋವಾನಲ್ಲೂ ಅದೇ ಬಾಳು. ಯು ಗೈಸ್ ವೆಲ್ಕಮ್ ಬ್ಯಾಕ್. ಈಗ ನಾವು ಫುಲ್ಲು ಶಿಸ್ತಾಗಿ ರೆಡಿ ಆಗಿಬಿಟ್ಟು ಸೊ ವಿ ಆರ್ ರನ್ನಿಂಗ್ ಟುವರ್ಡ್ಸ್ ಕ್ಯಾಸಿನೋ. ದಿ ಮೆಜೆಸ್ಟಿಕ್ ಪ್ರೈಡ್ ಅನ್ನೋ ಒಂದು ಕ್ಯಾಸಿನೋಗೆ ಹೋಗ್ತಾ ಇದ್ದೀವಿ, ಕ್ರೂಸರ್ಗೆ. ಸೊ ಹೋಗಿ ಅಲ್ಲಿ ಒಳಗಡೆ ಎಲ್ಲ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಅಲ್ಲೇ ಬುಲ್ಲು, ಬಾಹುಬಲಿ ಬುಲ್ಲಿದೆ ನೋಡಿ, ಇಲ್ಲಿಗೆ ಬಂದ್ಬಿಡಿದೆ, ನಾಡಕ್ಕೆ ಬಂದ್ಬಿಡಿದೆ. ಸೊ ಈ ಕಡೆ ನೋಡಿಕೊಂಡ್ರೆ ಫುಲ್ಲು ಔಟ್ಲೆಟ್ಸ್ ಇದೆ ಬಾಯ್ಸ್. ಪೂಮಾ ಅಂತೆ, US ಪೋಲೋ, ಪೀಟರ್ ಇಂಗ್ಲೆಂಡು, ಗೀವಾ, ಸುಮಾರು ಜಾಕ್ ಆ್ಯಂಡ್ ಜಾನ್ಸು ಎಲ್ಲ ಔಟ್ಲೆಟ್ಸ್ಗಳಿದೆ. ಶಾಪಿಂಗ್ ಮಾಡ್ಬೋದು. ಬಟ್ ಜೋಬುಗಳು ಫುಲ್ ಖಾಲಿಯಾಗಿದೆ, ಶಾಪಿಂಗ್ ಮಾಡೋಷ್ಟು ಬಜೆಟ್ ಇಲ್ಲ. ಲೆಟ್ಸಿ ಹಿಂದೆಗಡೆ ಇಬ್ಬರು ಕಿತ್ಲಾಡ್ತಾ ಇದ್ದಾರೆ, ಮುಂದೆಗಡೆ ಒಬ್ಬರು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಏನು ಮಾಡೋಣ, ನಮಗೊಂದು ಜೋಡಿ ಇದ್ದಿದ್ರೆ ನಾವು ಮಾತಾಡ್ಕೊಂಡು ಬರ್ಬೋದಾಯ್ತು. ವಯಸ್ಸೆ ಈಗ ಎಂಟ್ರಿ ಆಗ್ತಾ ಇದೀವಿ. ಈಗ ನಾವು ಎಂಟ್ರಿ ತಗೊಂಡು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮೆಜೆಸ್ಟಿಕ್ ಪ್ರೈಡ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಅದು ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಕೆಸಿನೋಗೆ. ಬ್ರೋ ಫುಲ್ ಸುಮಾರು ಸತಿ ಹೋಗಿದ್ದಾರೆ, ನೋಡೋಣ ಹೆಂಗಿರುತ್ತೆ ಒಳಗಡೆ ಎಲ್ಲ. ಕ್ಯಾಸಿನೋ ಫುಲ್ಲು ಸೈಕೋ. ಯಾರೋ ಒಂದೇ ಒಂದು ಶಾರ್ಟ್ಗೆ ಬಾಯ್ಸ್ 1 CR ಹೊಡೆದಿದ್ದಾನೆ. ಅದೇ ಹೇಳಿಲ್ವಾ ಬಾಯ್ಸ್, ಒಬ್ಬನೇ ಒಂದು ಶಾರ್ಟ್ಗೆ 1 CR ಹೊಡೆದ. 1 CR ಅಂದರೆ ನಮ್ಮ ಜೀವನ ಪೂರ್ತಿ ದುಡಿದ್ರು ಅಷ್ಟಾಗಲ್ಲ, ಅಷ್ಟು ಒಂದೇ ಶಾರ್ಟಲ್ಲಿ ಹೊಡೆದಿರೋದು. ನೀನು ಯಾವಾಗ ಹೊಡೆಯೋದು? ಹಾಕಿದಾರಲ್ಲ, ಹಾಕ್ತಾರೆ, ಎಲ್ಲ ಬೋಡಿಸ್ತಾರೆ. ಕ್ಯಾಸಿನೋ ಹತ್ರ ಎಲ್ಲ ಮುಗಿಸ್ಕೊಂಡು ಈಗ ನಮಗೊಂದು ಕ್ಯಾಬ್ನ ಅಲಾಟ್ ಮಾಡಿದ್ದಾರೆ. ಬೇರೆ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಯಾವುದೋ ಹಿಲ್ ಸೈಡ್ ಅನ್ನೋ ಹತ್ರ ಒಂದು ರೂಮ್ ಕೊಟ್ಟಿದ್ದಾರೆ. ಸೊ ಈಗ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಆಗಬೇಕು. ಈಗ ಸಮಯ ಎಷ್ಟಾಗಿದೆ ಬ್ರೋ? ಹತ್ರ 3 ಗಂಟೆ ಆಗಿದೆ ಬಾಯ್ಸ್. 3 ಗಂಟೆ ನೈಟ್. ಇಟ್ಸ್ ಬಿನ್ ಅ ಸೋ ಲಾಂಗ್ ಟೈಮ್ ವಿ ಆರ್ ಇನ್ ಕೆಸಿನೋ. ಸಖತ್ತಾಗಿತ್ತು, ಒಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಏನು ಗುರು ದುಡ್ಡು ಹಂಗೆ ಚಲ್ತಾರೆ ಗುರು, ಶಾಕ್ ಆಗೋಗ್ಬಿಟ್ಟೆ. ನಾವು ದುಡಿತಾ ಇರೋದು ಏನೇನೋ ಅಲ್ಲ ಬಾಯ್ಸ್, ಆ ಥರ ಆಡ್ತಾರೆ ಇಲ್ಲಿ. ಲೆಟ್ಸ್ ಸಿ. ಕ್ಯಾಬ್ ಬಂತು ಬಾಯ್ಸ್. ಲೆಟ್ಸ್ ಗೆಟ್ ಇನ್ ಟು ದಿ ಕ್ಯಾಬ್ ಆ್ಯಂಡ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅವರ್ ಹೋಟೆಲ್. ಲೆಟ್ಸ್ ಗೋ. होटल पे जाए, हिल साइड किधर है वो? मुझे भी मालूम नहीं है भाई, गूगल मैप्स तो हिल साइड होटल. कौन सा होटल नेम क्या है? हिल साइड है. हिल साइड वाले वो. ಹೋಟೆಲ್ ಹತ್ರ ಬಂದಿದ್ದೀವಿ ಬಾಯ್ಸ್. ಹೋಟೆಲ್ ಶಿಫ್ಟ್ ಆಗ್ಬಿಡ್ತೀವಿ ಕ್ಷಣಗಳಲ್ಲಿ. ಸೊ ಈಗ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗೋಣ. ಲುಕ್ಸ್ ಏನಾಗ್ತಂಗೆ ಆಗ್ತಿದಾರಪ್ಪ ಎಲ್ಲರೂ. ಎಷ್ಟು ಆಸ್ತಿ ಬರ್ದ್ರಿ? ನಮ್ಮದು 2 ಎಕರೆ ಸೇಲ್. ಇವ್ರದ್ದು 5 ಎಕರೆ. ನೋಡಿ ರೂಮ್ ನೋಡಿ ಬಾಯ್ಸ್ ಹೆಂಗಿದೆ, ಇಂಟಿಮೇಟ್. ಅದೇ ಹಾಕೋಣ.
ಡ್ಯಾಡೀಸ್ ಹೋಮ್, ಐ ಆಮ್ ಕಮಿಂಗ್. ಸಾಮಾನು ಇಟ್ಕೊಂತ ಓಕೆ ಬಾಯ್ಸ್, ರೂಮೆಲ್ಲ ಸಖತ್ತಾಗಿದೆ. ಸೊ ಈಗ ನಾವು ಒಂದು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಫ್ರೆಶ್ ಆಗಿಬಿಟ್ಟು ಮಲ್ಕೋತೀವಿ. ಸಿ ಯು ಅಟ್ ಮಾರ್ನಿಂಗ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸಿ. ಎಲ್ಲನೂ ಒಂದೇ ವಿಡಿಯೋನಲ್ಲಿ ಇಡ್ತೀನಿ. ಸೊ ಕ್ಯಾಸಿನೋ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಹೇಳಲ್ಲ, ದೇ ಎಂಜಾಯ್ಡ್ ಅ ಲಾಟ್. ನನಗೂ ಖುಷಿ ಆಯಿತು ಒಂದು ಎಕ್ಸ್ಪೀರಿಯನ್ಸ್ನ ನೋಡಿ. ಇನ್ನೊಂದೇನಪ್ಪ ಅಂದರೆ ಆ ಥರ ಎಕ್ಸ್ಪೀರಿಯನ್ಸ್ನ ನೀವು ಕೂಡ ಪಡ್ಕೋಬೇಕು. ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಏನೂ ಕ್ಯಾಪ್ಚರ್ ಮಾಡಿಲ್ಲ. ಸುಮ್ಮನೆ ಹೋಗಿದ್ದು ಬಂದಿದ್ದು ಆ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೋರೋವರ್ ಒಬ್ಬರು 1 CR ಒಂದು ಶಾಟಲ್ಲಿ ಹೊಡೆದ್ರು. 1 ಶಾಟಲ್ಲಿ ಬಾಯ್ಸ್, ಲಿಟ್ರಲಿ ನಾನಂತೂ ಶಾಕ್ ಆಗೋಗ್ಬಿಟ್ಟೆ. ಹೆಂಗಿರ್ಬೇಡ 1 CR ನಾವು ಜೀವನ ಪೂರ್ತಿ ದುಡಿಬೇಕು. ಕಿರ್ಸ್ತಾ ಅವರಪ್ಪ ವ್ಲಾಗ್ ಮಾಡ್ತಾಯಿದ್ರೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳಿ. ಅಂದರೆ ಆಡಿ ಅಂತೆಲ್ಲ ಹೇಳ್ತಿರೋದು, ನಾವು ಏನೂ ಆಡಲಿಲ್ಲ, ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೋಗಿದ್ದು. ಸೊ ನೀವು ಅಷ್ಟೇ ಬಂದರೆ ಗೋವಾಗೆ ಒಂದ್ಸತಿ ಈ ಕ್ಯಾಸಿನೋನ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಮಾರ್ನಿಂಗ್ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸ್. ಗುಡ್ ಮಾರ್ನಿಂಗ್ ಎವ್ರಿವನ್, ವಿ ಆರ್ ಬ್ಯಾಕ್ ಅಗೇನ್ ಇನ್ ಗೋವಾ. ಈಗ ತಾನೇ ಎದ್ಬಿಟ್ಟು ಎಲ್ಲ ಫುಲ್ ಫ್ರೆಶ್ ಆಗಿದ್ದೀವಿ. ನೋಡಿದ್ರೆ ಫುಲ್ ಶಿಸ್ತಾಗಿ ಕಾಣಿಸ್ತಾ ಇದೀವಿ. ನಮ್ಮ ಶ್ರೀಧು ಬ್ರೋ ನೋಡಿ, ನೋಡಿ ನಮ್ಮ ರೆಡ್ಡಿ ಬೈ ವಿಜಯ್ ಮಲ್ಯ ಥರ ಕಾಣಿಸ್ತಾ ಇಲ್ವಾ? ಪುಷ್ಟಿ ಎತ್ತಿ, ವಿಜಯ್ ಮಲ್ಯ ಇಲ್ಲೇ ಇದ್ದಾರೆ. ಸೊ ಈಗ ನಾವು ಮತ್ತೆ ಹೆಡಿಂಗ್ ಟುವರ್ಡ್ಸ್ ಕ್ಯಾಸಿನೋ. ಬಿಕಾಸ್ ನೈಟು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ, ಅಂದರೆ ಬೇರೆ ಕಡೆ ಕೆಳಗಡೆ ಮೇಲೆ ಎಲ್ಲ ತಿರ್ಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಹೋಗ್ತಿದ್ದೀವಿ. ಅಲ್ಲೇನು ಶೂಟ್ ಮಾಡೋದಕ್ಕಾಗೋದಿಲ್ಲ. ಈಗ ಹೋಗ್ತಾ ಇದ್ದೀವಿ. ಒಳ್ಳೆ ರೂಮು, ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ. ಫುಲ್ ಫ್ರೆಶ್ ಆಗಿಬಿಟ್ಟು ನೋಡಿ, ಫೇಸ್ ಫುಲ್ಲು ಏನು ಸಕ್ಕತ್ತಾಗಿ ಗ್ಲೋ ಇದೆ. ಏನೂ ಹಾಕಿಲ್ಲ ಬಾಯ್ಸ್. ಐ ಡಿಂಟ್ ಈವನ್ ಪುಟ್ ಸಮ್ ಸನ್ಸ್ಕ್ರೀನ್ ಆಲ್ಸೋ. ಕಣ್ಣೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್. ಲುಕ್ ಎಟ್ ದಿ ವ್ಯೂ ಇನ್ ಅವರ್ ಹೋಟೆಲ್. ಹಲೋ, ಟಿಫನ್ಗೆ ನೋಡಿ ಬಾಯ್ಸ್ ಎಷ್ಟು ಆಪ್ಷನ್ಸ್ ಇದೆ. ಏನು ತಿಂದ್ರಿ ಭುವನ್ ಅವರೇ? ಎಲ್ಲಾನು ತಿಂದೆ, ಎಲ್ಲಾನು ಬೇಕು. ಹೋಟೆಲ್ ಹೆಸರು ಬಂದು ಕ್ಯಾಸಿಡಿ ಕ್ಯಾಟ್ಸನ್ ಅಂದ್ಬಿಟ್ಟು ನೋಡಿ. 5 ಸ್ಟಾರ್ ಹೋಟ್ಲಲ್ಲಿ ಇದ್ದಿದ್ದು. ಏನಂತೀರಾ ಬ್ರೋ? ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಹೋಟ್ಲು, ಒಳ್ಳೆ ಟಿಫನ್ ಇದೆ. ಒಳ್ಳೆ ಟಿಫನ್ ಫುಲ್ ಮೀಲ್ಸ್ ಹೊಡೆದ್ರಿ. ಆ್ಯಕ್ಚುಲಿ ಒಳ್ಳೆ ಸ್ಟೇ ಕೂಡ. ರೂಮ್ಸು ಸಕ್ಕತ್ತಾಗಿತ್ತು. ಎಕ್ಸಲೆಂಟ್ ರೂಮ್ಸ್, ಎಕ್ಸಲೆಂಟ್. ಮಂತ್ರ ಓದ್ಕೋತಿದ್ದಾರೆ ನೋಡಿ ನಮ್ಮ ಶ್ರೀಧು ಬ್ರೋ ಅವರು. ಕಾಪಾಡಪ್ಪ ದೇವ್ರೇ. ಎರಡನೇ ಫುಲ್ ಟ್ಯಾಂಕ್ಗೆ ಬಂದಿದ್ದೀವಿ ಬಾಯ್ಸ್. ನಾವು ನಮ್ಮ ಚಿಕ್ಕಬಳ್ಳಾಪುರ ಬಿಟ್ಟಾಗ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ವಿ, ಈಗ ಎರಡನೇ ಫುಲ್ ಟ್ಯಾಂಕ್. ನಮ್ಮ ಕರ್ನಾಟಕನಲ್ಲಿ 111 ಇದ್ದರೆ ಇಲ್ಲಿ ನೋಡಿ 103, ಹತ್ರ 8 ರೂಪಾಯಿ ಕಮ್ಮಿ ಇದೆ. ಯಾಕೆ ಅಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ? ಯಾಕೆ ಅಳ್ಕೊಂಡು ಹೇಳ್ತಾ ಇದೀಯಾ? ನಿದ್ದೆ ಇಲ್ಲ. ಹಾಂ ಹಾಂ, ನಿದ್ದೆ ಇಲ್ಲ ಬ್ರೋ. ನಿನ್ನೆ ರಾತ್ರಿ ನಿದ್ದೆ ಇಲ್ಲ, ಮೊನ್ನೆ ರಾತ್ರಿ ನಿದ್ದೆ ಇಲ್ಲ. ಹೋಟೆಲಲ್ಲಿ ಒಂದ್ಸತಿ ಟಿಫನ್ ಆದರೆ ಬೆಂಗಳೂರು ಕೆಫೆಗೆ ಬಂದು ಇನ್ನೊಂದು ರೌಂಡ್ ಟಿಫನ್ ಮಾಡ್ತಾ ಇದ್ದೀವಿ. ಬಿಸಿ ಆದ ಬಿಸಿ ಬೇಳೆ ಬಾತ್ ಜೊತೆಗೆ ಮಶ್ರೂಮ್ ಪಲಾವ್ ತಿಂತಾ ಇದ್ದಾರೆ ರೆಡ್ಡಿ ಅಣ್ಣ. ಭುವನ್ ಅವ್ರು ಕಾಫಿ ಕುಡಿತಾ ಇದ್ದಾರೆ, ಬೂಸ್ಟ್ ಕುಡಿತಾ ಇದ್ದಾರೆ. ಬಯಸಿತ್ತು ತರಿಸಿ. ಇಲ್ಲಿ ನೋಡಿ, ಇಲ್ಲಿ ಇಡ್ಲಿ ಬಾಸ್. ಇಡ್ಲಿ ಜೊತೆ ಸಮಯ ಈಗ ಆಲ್ಮೋಸ್ಟ್ 4 o'clock ಆಗ್ತಾ ಬಂದಿದೆ. ಒಳಗಡೆ ಹೋಗಿದ್ದು ನಾವು 11 ಗಂಟೆಗೆ. ಫುಲ್ಲು ಎಲ್ಲ ರೌಂಡ್ಸ್ ಇಟ್ಕೊಂಡು ಮಜಾ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಫುಲ್ ಶಿಸ್ತಾಗಿ ಬಂದಿದ್ದೀವಿ. ಈಗ ನಾವು ಗೆಟಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಮತ್ತೆ ಬ್ಯಾಂಗ್ಳೂರ್ ಕಡೆ ಬರ್ತಾ ಇದ್ದೀವಿ.
ಗೋವಾ ಬಿಟ್ಟು ಹೊರಟಿದ್ದೀವಿ ಬೆಂಗಳೂರು ಕಡೆ. ಇದೇ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಅಲ್ಲಿ ನಮ್ಮ ಬ್ರೋ ಏನೋ ತೊಗೋತಾ ಇದ್ದಾರೆ, ತೊಗೊಂಡು ಈಗ ಹೊರಟಿದ್ದೀವಿ. ಸಿ ಯಾವಾಗ ತಲುಪ್ತೀವಿ ಅಂತ. ಈಗ ಸಮಯ 6 ಗಂಟೆ ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ ನಾಳೆ ಬೆಳಗ್ಗೆ 6 ಗಂಟೆ ಆದರೂ ಆಗುತ್ತೆ, ಯಾಕಂದರೆ ನೈಟ್ ಡ್ರೈವ್ ಮಾಡೋದು ಬೇಡ ಅಂದ್ಕೊಂಡು ಎಲ್ಲಾದರೂ ಬ್ರೇಕ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ದಾವಣಗೆರೆ ಬಿಟ್ಟು ಹೋಗ್ತಾ ಇದೀವಿ ಬಾಯ್ಸ್. ಏನ್ ಬ್ರೋ ಅಂಗಡಿ ಹುಡ್ಕೊಂಡು ಹೋಗಿದ್ದ? ಇನ್ನ ಸುಮಾರು ದೂರ ಹೋಗ್ಬೇಕು ಬಾಯ್ಸ್. ಆಲ್ಮೋಸ್ಟ್ ಇನ್ನ 290 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರ ಇನ್ನ 60 ಕಿಲೋಮೀಟರ್ಸ್ ಇದೆ. ಹೋಗ್ತಾನೆ ಇದೀವಿ. ಬಚ್ಚಾಡು ರೋಯ್. ಸಾಕು. ಫೈನಲಿ ವಿ ಆರ್ ರೀಚಿಂಗ್ ಚಿಕ್ಕಬಳ್ಳಾಪುರ. ಇನ್ನೇನು 30ರಿಂದ 40 ಕಿಲೋಮೀಟರ್ ಇದೆ. ಬಾಯ್. ಮನೆಗೆ ಬಂದ್ವಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮ್ಯಾಕ್ಸಿ. ಬಾಯ್ ಬ್ರೋ, ಬಾಯ್ ಹುಷಾರು.